ಅಣ್ಣಪ್ಪ ಅಣ್ಣು ಅಣ್ಣಪ್ಪ ಅಣ್ಣು. ಯಾರದು? ನಾನು ಜಪ ಮಾಡುವ ಅಷ್ಟಕ್ಕೆ ಬಂದು ಭಂಗಪಡಿಸುವರು. ನಿನಗೆ ಘೋರವಾದ ಶಾಪವನ್ನು ಕೊಡುತ್ತೇನೆ. ಅಯ್ಯ, ಶಾಪವನ್ನು ಕೊಡಬೇಡಿ. ಅಯ್ಯ, ಅಮ್ಮ ನೀನು ಯಾರು? ಅಯ್ಯ, ನಾನು ಒಬ್ಬ ವ್ಯಾಪಾರಿಯು. ಏನು ವ್ಯಾಪಾರ? ಸಕ್ಕರೆಗೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನಮ್ಮ ವ್ಯಾಪಾರವು. ಏನು ಸಕ್ಕರೆಗೆ ಹಣ್ಣುಗಳನ್ನು ಬೆಳೆದು ಮಾರುವುದೇ ನಿನ್ನ ವ್ಯಾಪಾರವೇ? ಹೌದೌದು. ಶಂಭೋ ಮಹಾದೇವ, ಸಕ್ಕರೆಗೆ ಹಣ್ಣುಗಳೆಂದರೆ ನನಗೆ ತುಂಬಾ ಆಸೆ. ಅಮ್ಮ ವ್ಯಾಪಾರಿ, ಒಂದು ಹಣ್ಣಿನ ಬೆಲೆ ಎಷ್ಟು? ಬೆಳಗಿನಿಂದ ಸಾಯಂಕಾಲದವರೆಗೂ ಒಂದು ಹಣ್ಣಿಗೆ 2 ದುಡ್ಡಿನಂತೆ ಮಾರಿದನು. ಅಯ್ಯೋ ಪಾಪ, ನಿಮ್ಮನ್ನು ನೋಡಿದರೆ ಬಡ ಬ್ರಾಹ್ಮಣರಂತೆ ಕಾಣುವಿರಿ. ನಿಮಗಾದರೆ 1 ದುಡ್ಡಿಗೆ 2 ಹಣ್ಣಿನಂತೆ ಕೊಡುವೆನೋ? ಏನು, ನನಗಾದ್ರೆ 1 ದುಡ್ಡಿಗೆ 2 ಹಣ್ಣಿನಂತೆ ಕೊಡುವೆಯಾ? ಹೌದೌದು. ಹಾಗಾದರೆ 2 ಹಣ್ಣನ್ನು ಕೊಡುವಂತಳಾಗು. ಮೊದಲ ದುಡ್ಡನ್ನು ಕೊಟ್ಟರೆ ಅನಂತರ ಹಣ್ಣುಗಳನ್ನು ಕೊಡುತ್ತೇನೆ. ಗುರುಗಳೇ, ಈ 2 ಹಣ್ಣುಗಳನ್ನು ನಿಮ್ಮ ಜೋರಿಗೆಯಲ್ಲಿ ಇರಿಸಲೇ? ಗುರುಗಳೇ, ನಾನಿನ್ನು ಹೋಗಿ ಬರಲೇ? ಗುರುಗಳೇ, ನಾನಿನ್ನು ಹೋಗಿ ಬರಲೇ? ನಿನಗೆ ಮಂಗಳವಾಗಲಿ, ಹೋಗಿ ಬಾ. ಜಪ ಉಳಿದಿರುವುದು. ಜಪವನ್ನು ಮುಗಿಸಿಕೊಂಡು ನಂತರ ಈ ಹಣ್ಣನ್ನು ಊಟ ಮಾಡುವನು. ಶಂಭೋ ಮಹಾದೇವ.
ಫಲ. ನಾನು ಬಂದ ಕಾರ್ಯವು ಸಾರ್ಥಕವಾಯಿತು. ನಾ ಕೊಟ್ಟ 2 ಸಕ್ಕರೆಗೆ ಹಣ್ಣುಗಳು ರಾಜ ಮಗನ ಶಿರಸ್ಸು, ಮಂತ್ರಿ ಮಗನ ಶಿರಸ್ಸು. ಗುರುಗಳ ಪಾಡು ಇನ್ನು ಮುಂದೆ ಏನಾಗುವುದು ನೋಡಿಕೊಳ್ಳುತ್ತದೆ.